ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೆನ್ನೆ ಹೇಳಿದ್ನಲ್ಲ ಶ್ರಾವಣ ಶನಿವಾರ ಇದೆ ಅಂತ. ಸೊ ಇವತ್ತು ಶ್ರಾವಣ ಶನಿವಾರ ಇದೆ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗೀತು. ಸೊ ಸ್ನಾನ ಎಲ್ಲ ಮುಗಿದಿದೆ. ಇನ್ನೇನಿದ್ರು ನೆಲ್ಲಿಲಿ ಹೊಸ ನೀರು ತಗೊಂಡು ಪೂಜೆ ಮಾಡಿ ಅಡುಗೆ ಮಾಡಿ ನೆಲದ ಮೇಲೆ ಊಟ ತಿನ್ನಬೇಕು. ನಾನು ಸ್ವಲ್ಪ ಫ್ರೂಟ್ಸು ಮತ್ತು ಮಿಲ್ಕು ಕುಡಿತೀನಿ. ಹಾಗೆ ನನ್ನ ಕೆಲಷ್ಟೊತ್ತು ತನಕ ಇರೋಕ್ಕಾಗಲ್ಲ, ಮಧ್ಯಾಹ್ನ ತನಕ. ನಮ್ಮ ಮನೆಯವ್ರು ಮಾತ್ರ ನೀರು ಕುಡಿಯೋಲ್ಲ, ಏನೂ ಇಲ್ಲ, ಅವ್ರಾಗೆ ಒಪ್ಪತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಲಾಗ್ ಶ್ರಾವಣ ಲಾಗ್. ಆ್ಯಂಡ್ ನಮ್ಮ ಮನೇಲಿ ಇನ್ನೂ ಲಕ್ಷ್ಮಿ ಕೂಡ ಇರ್ತೀನ, ನಾಳೆ ತೆಗಿಬೇಕು. ಜಸ್ಟ್ ಇದನ್ನೆಲ್ಲ ಎತ್ತುತ್ತೀನಿ ಅಷ್ಟೇ. ಲಕ್ಷ್ಮಿ ಎತ್ತಿರ್ತಾಳ, ಏಕೆಂದರೆ ಇವತ್ತು ಹುಣ್ಣಿಮೆ ಬೇರೆ ಇದೆಯಲ್ಲ. ಸೊ ಅದರಿಂದ ಬನ್ನಿ ನಮ್ಮ ಕಡೆ ಶ್ರಾವಣ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ನೆಲ್ಲಿ ಪೂಜೆ ಮಾಡೋದಕ್ಕೆ ಮತ್ತು ಒಳ್ಳೆ ಪೂಜೆ ಮಾಡೋದಕ್ಕೆ ನಮಗೆ ಇಷ್ಟರಲ್ಲೇ ಸಾಕು ನೀರು. ಅಡುಗೆ ಯೂಸ್ ಮಾಡೋದಕ್ಕೆ ಅಷ್ಟೇ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ನೆಲ್ಲಿಗೆ ಸ್ವಲ್ಪ ಹುಣಸೆ ಹಾಕ್ಬಿಟ್ಟು ಹೂವು ಎಲ್ಲ ಇಟ್ಟು ಹೊಸ ನೀರು ತೊಗೋಬೇಕು ಇವಾಗ. ಪೂಜೆ ಆಯಿತು, ನೀರು ತೊಗೊಂಡಾಯಿತು. ಇವಾಗ ಏನಿದ್ರು ಅಡುಗೆ ಸ್ಟಾರ್ಟ್ ಮಾಡೋದು. ಇನ್ನು ಅವ್ರು ಬಂದರೆ ಸ್ವಲ್ಪ ದೇವ್ರ ಮನೆ ಎಲ್ಲ ಹೂವೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನಿಷ್ಟು ತೆಗೆದ್ಬಿಟ್ಟು, ಇವತ್ತು ಅದೇ ಹೇಳಿದ್ನಲ್ಲ ಹುಣ್ಣಿಮೆ ಎಲ್ಲ ಬೇರೆ ಏನೂ ತೆಗಿಯಲ್ಲ, ದೀಪ ಹಚ್ಚೋದಷ್ಟೇ. ಇನ್ನಿದೆ ನಮ್ಮ ಮನೆಯಲ್ಲಿ ಸಾಂಬಾರ್, ರೈಸ್ ರೆಡಿ ಆಗ್ತಿದೆ. ಒಳಗೆ ಹೇಳ್ಕೊಬಿಡೋಣ. ಶ್ರಾವಣ ಶನಿವಾರದ ಪೂಜೆ. ಆ್ಯಕ್ಚುಲಿ ದೇವ್ರಿಗೂ ಎಡೆ ಇಟ್ಟಾಯಿತು. ನಾನು ನಮ್ಮ ಪಾಪ ಒಪ್ಪತ್ತು ಬಿಡ್ತಾ ಇರೋದು, ಅದಕ್ಕೆ ನಾನು ಬಿಡ್ತೀನಿ, ಆದರೆ ನಮ್ಮದೇನೋ ಸಲ್ಲಲ್ಲ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ನಮ್ಮ ಪಾಪನ ಹತ್ರನೇ ಮಾಡಿಸ್ತಾಯಿದ್ದೀನಿ. ಕುಕ್ಕಿಂಗ್ ಮಾತ್ರ ನಂದು. ಬರೀ ಅಲ್ಲಿದ್ದು ತಟ್ಟೆ ತುಂಬಿರೋದು ಮಾತ್ರ ಎತ್ತಿದ್ವಿ, ಹುಣ್ಣಿಮೆ ಬೇರೆ ಇಲ್ಲ ಇವತ್ತು. ಸೊ ಅದರಿಂದ ಲಕ್ಷ್ಮಿ ಎಲ್ಲ ನಾಳೆ ಎಲ್ಲ ನಾಡಿದ್ದು ಎತ್ತೀನಿ. ಹಾಗೆ ಅಲ್ಲೇ ನಮ್ಮ ಮನೇಲಿ ಕೂತಿದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಕೂತಿರಲಿ.
ತಂದೆ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡ್ಕೊಳಪ್ಪ ಎಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಿತ್ತು. ಆ್ಯಕ್ಚುಲಿ ನಾವು ಫಸ್ಟ್ ವಾರದಿಂದನೂ ಬಿಡ್ತಿದ್ವಿ, ಫಸ್ಟು ಸೆಕೆಂಡ್ ಫೋರ್ತ್ ವಾರ ತನಕನೂ. ಅಂದರೆ ಮನೇಲಿ ಟೆಂಪಲಲ್ಲಿ ಬಾಳೆ ಎಲೆಲಿ ಅಂತ ಇದೆ ಫಸ್ಟ್ ಟೈಮ್. ಬರೀ ಫಸ್ಟು ಒಂದು ಅಂದರೆ ವರಮಹಾಲಕ್ಷ್ಮಿ ಆದ ವಾರದಲ್ಲೇ ಇಟ್ಕೊಂಡಿದ್ದೀವಿ ಅಷ್ಟೇ. ಕಾಯಲ್ಲಿ ನೋಡ್ಕೊತೀರಾ? ಒಂದು ಲೋಟ ಕೊಡಲಾ? ಅದು ಪ್ರಸಾದ ತೀರ್ಥ ಹಾಕಬೇಕಲ್ಲ. ಚೆಲ್ಲುತ್ತೆ ಸಾಕು. ಅದೊಳಗಡೆನೇ ಇಟ್ಟು ಪೂಜೆ ಆದಮೇಲೆ ಇದಕ್ಕೆ ತಗೊಳ್ಳೋಣ ಪ್ರಸಾದಕ್ಕೆ. ಓಕೆ ಡನ್. ಅವನೇ ಶನಿವಾರ ಅಡುಗೆ ವಡೆ ಸ್ವಲ್ಪನೇ ಮಾಡ್ಕೊಂಡಿದ್ದು ಒಪ್ಪತ್ತು ಬಿಡೋಕ್ಕಲ್ವ ಅಂತ. ಸೊ ನುಗ್ಗೆಕಾಯಿ ಸಾಂಬಾರು, ವೈಟ್ ರೈಸ್, ಸ್ವಲ್ಪ ಚಿತ್ರಾನ್ನ, ಅದು ಪಾಯಸ. ಹೋಗೋಕ್ಕಾಗಲ್ಲ, ಇಲ್ಲೇ ನೋಡ್ತಾನೆ ನೀರು ತಂದು ಎಳ್ನೀರು ಎತ್ಕೊಬ ಪಾಪ. ಒಳಗಡೆ ಪೂಜೆ ಮಾಡಿದ್ರಲ್ಲ ಅದನ್ನ ಸ್ವಲ್ಪ ಪಾಯಸ, ಅದು ಹೀರೆಕಾಯಿ ಪಲ್ಯ, ಇಷ್ಟೇ ಅಡುಗೆ. ನೀನು ಸ್ವಲ್ಪ ಹಾಕೊಂಡು ಕುಡಿ ಪಾಪ, ನೀನು ತಾನೇ ಒಪ್ಪತ್ತು ಬಿಡ್ತಿರೋದು. ಅಯ್ಯೋ 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 ನನಗೂ ಎರ್ಚುತ್ತೆ. ಓಕೆ ಸಾಕು, ಬನ್ನಿ ಬಮ್ಮ ಸಾಕು. ನನಗೆ ಅರ್ಥ ಕೊಟ್ಬಿಟ್ಟ ಅಂತ. ನೀನು ನೀರಿಗೆ ಹಾಕೊಂಡು ಸ್ವಲ್ಪ ಕುಡಿ ಅಂತ. ನೀನು ತಾನೇ ಒಪ್ಪತ್ತು ಬಿಡ್ತಾ ಇರೋದು. ಇದೇನಾ ನೀರು ಕುಡಿಯೋದು ನಿಂದು? ಊಟ ಮಾಡೋಕ್ಕೆ ಕೂತೀವಿ. ಒಂದು ಲೋಟ ಹಾಲು, ಒಂದು ಸೇಬು, ಒಂದು ಸ್ವಲ್ಪ ನೀರು ಒಪ್ಪತ್ತು ಬಿಡ್ತಾಯಿದ್ದೀನಿ. ಎಲ್ಲ ಒಳ್ಳೇದು ಮಾಡ್ಕೊಳಪ್ಪ. ಇದು ನಿಮ್ಮದು ನೀರು, ಇದು ತೀರ್ಥ ಹಾಕಿದ್ದೀರ. ನಾನು ಒರೆಸ್ಕೊಂಡಿದ್ದೀನಿ. ಶನಿವಾರ ಭಕ್ತ ಹನುಮಂತನ ಭಕ್ತ. ಒಂದು ತೊಟ್ಟು ನೀರು ಕುಡಿದಿಲ್ಲ. ನಾನು ಆಗಲೇ ನೀರು ಕುಡಿದೆ, ಒಂದು ಫ್ರೂಟ್ಸು ತಿಂದೆ. ಇನ್ನೇನು ಮಾಡೋದು? ಹಾಕಿ ಏನೇನು ಹಾಕ್ತೀರ ಹಾಕಿ ತಗೊಳ್ಳಿ.
ಫಸ್ಟ್ ಏನು ತಗೋಬೇಕು? ಎಲ್ಲನೂ ಒಂದು ಸ್ವಲ್ಪ ಹಾಕ್ಳಮ್ಮ ಸುತ್ತ. ಒಂದೇ ಸಲ ಹಾಕಬೇಕು. ಹಾಂ, ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಬಡಿಸ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ. ಪಾಯಸ, ವಡೆ, ಅದ್ರ ಮೇಲೆ ಸ್ವಲ್ಪ ಹಾಕಂದ್ರೆ ಪಲ್ಯ ಅಲ್ಲಿದೆ. ನೀವು ಹಾಕೊಳ್ಳಿ. ನಾವು ಹಾಕತ್ತೀವಿ, ನೀವು ಬಡಿಸ್ಕೊಳ್ಳಿ ಫಸ್ಟ್. ಹಾಕಮ್ಮ ಸ್ವಲ್ಪ ಹಾಕತ್ತೇನೆ. ಹೌದು, ಇರೋಲ್ಲ ಸರ್. ಸಾಂಬಾರಿಲ್ಲ ಹಂಗೆ ಅನ್ನ ಸ್ವಲ್ಪ ಹಾಕೋಬಿಡು. ಹಂಗೆ ಸಾಂಬಾರ ಸ್ವಲ್ಪ ಹಾಕೊಂಡು ಆಮೇಲೆ ಏನು ಬೇಕು ಅದನ್ನ ಹಾಕತ್ತೀನಿ ಅಂತ ಒಪ್ಪತ್ತು ಕೂಡ ಎಲ್ಲ ಹಾಕೋಬೇಕಲ್ವ? ಹಾಂ ಹಾಕೊಳ್ಳಿ, ಆಯಿತು. ಅದಕ್ಕೆ ಕಾಯಿನಾ? ಕಾಯಿ ಹಾಕಿಲ್ಲಮ್ಮ. ಸಾಂಬಾರು ಬಿಟ್ಮೇಲೆ ನಮ್ಮದು ಏನು ನೀವು ಹಾಕೊಳ್ರಿ. ಇವಾಗ ಹಾಕತ್ತೀವಿ ನಾವು. ಇವಾಗ ನಮ್ಮ ಸರದಿ ವಡೆ. ನಾವು ನಿಮ್ಮಂಗಡ ಹಾಕಕ್ಕೆ ಬಡಿತಾ ಇರೋದೇ ನೆನ್ನೆಯಿಂದ ಒಳ್ಳೊಳ್ಳೆ ಊಟ. ಪಾಯಸ, ಪಾಯಸ, ಪಲ್ಯ ಕೊಡಮ್ಮ ಹಂಗೆ ಒಂಚೂರು. ನೀವು ಎಷ್ಟು ಚೆನ್ನಾಗಿ ಹಾಕತ್ತಾಳೆ. ಹಂಗೆ ಸಾಲ್ಟ್ ಬೇಕಾದ್ರೆ ಸೈಡ್ಗೆ ಹಾಕೊಳ್ಳೋದು. ನಿಮಗೆ ಕೈ ಆಗುತ್ತೆ. ಇದು ನಮ್ಮ ಮನೆ ದೇವರ ವ್ರತ. ಒಪ್ಪತ್ತು ಬಿಡ್ತಾ ಇದ್ದೀವಿ. ಗೋವಿಂದ ಏನಮ್ಮ? ಗೋವಿಂದ ಗೋವಿಂದ, ವೆಂಕಟ ಸ್ವಾಮಿ ಗೋವಿಂದ ಗೋವಿಂದ, ಲಕ್ಷ್ಮೀ ಗೋವಿಂದ 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 ಗೋವಿಂದ. ಫಸ್ಟು ಸ್ವಾಮಿ ನಮ್ಮಪ್ಪ, ಒಂದು ಸ್ವಲ್ಪ ಸ್ವೀಟು, ವೆಂಕಟ ಸ್ವಾಮಿ ನಮ್ಮಪ್ಪದಿಂದ ಕಾಪಾಡಪ್ಪ. ಕಾಲು ಬೇರೆ ನೋವು ಊದಾಗೈತೆ ಕಾಲಿನ. ಇಷ್ಟೇ ನಮ್ಮ ಶ್ರವಣ ಶನಿವಾರ. ರುಚಿದೇನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗೈತೆ. ಸಾಂಬಾರು ಹೆಂಗಿತ್ತು ಪಾಪ? ಅದೇ ಇದು ಮಾತ್ರ ಸ್ವಲ್ಪ ಸಾಲ್ಟ್ ಅಲ್ಲ. ಹೀರೆಕಾಯಿ ಪಲ್ಯ ನಾನು ಸ್ವಲ್ಪ ಎಣ್ಣೆಲ್ಲ ತಿನ್ನಲ್ಲ. ಮಾಡ್ಕೊಳ ತಗೊಳ್ಳುವ. ಇವಾಗಲೇ ನಾನು ಸ್ನಾನ ಮಾಡಬೇಕಾದ್ರೆ ಕರೆಂಟ್ ಹೊಟ್ಟಾಗಿತ್ತು, ಅದಕ್ಕೆ ಇವಾಗ ಒಂದು ಪಿಕ್ ತಗೋತಾ ಇದ್ದೀನಿ ಅಷ್ಟೆ. ಇದು ನಾಳೆ ತೆಗಿತೀನಲ್ಲ. ಶ್ರಾವಣ ಶನಿವಾರದ ವಾರ ಅಲ್ಲಿ ಶ್ರಾವಣ ಎಲ್ಲ ಮುಗೀತು. ಇಷ್ಟೇ ಶ್ರಾವಣ ಶನಿವಾರ. ಒಪ್ಪತ್ತೆಲ್ಲ ಬಿಟ್ಟಾಯಿತು. ಆ್ಯಕ್ಚುಲಿ ಆವಾಗ ಸ್ವೀಟು ಸ್ವಲ್ಪ ತಿಂದಿದ್ದೆ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕಿ ಕೂತಿದ್ದೀನಿ. ಸೊ
ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇಷ್ಟೇ, ನನ್ನ ಓಲ್ಡ್ ಅಕೌಂಟ್ ಹ್ಯಾಕ್ ಆಗಿದೆ. ಇದು ನ್ಯೂ ಅಕೌಂಟ್. ಪ್ಲೀಸ್ 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 ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಯಾಕೆಂದರೆ ಸ್ವಲ್ಪ ಬೆಳಗ್ಗೆ ಎದ್ದು ಟಯರ್ಡ್ ಆಗಿದೆ, ನಿದ್ದೆ ಮಾಡಬೇಕು. ಬಾಯ್ ಬಾಯ್.